ನೋಡಿ, ಬೇರೆಯವ್ರ ಮೇಲೆ ಅನುಮಾನ ಪಡೋದು ತಪ್ಪು. ನಾವೇ ಸೇಫಾಗಿ ಇಟ್ಟಿದೀವಲ್ಲ, ಯಾರೋ ಬೇಕಂತಾನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಪುಷ್ಪಕ್ ಅವ್ರೆ, ದೇವ್ರ ವಿಷಯದಲ್ಲಿ ನಾವು ತುಂಬಾ ಕಾಳಜಿ ವಹಿಸ್ತೀವಿ. ಅಪ್ಪಿತಪ್ಪಿ ನಮ್ಮಿಂದೇನಾದ್ರೂ ತಪ್ಪಾಗಿದ್ರೆ ನಾವ್ ಯಾಕೆ ಸುಳ್ಳು ಹೇಳ್ತಾ ಇದ್ದೋ? ದೇವ್ರ ಹತ್ರ ಕ್ಷಮೆ ಕೇಳಿ ತಪ್ಪು ಕಾಣಿಕೆ ಕಟ್ಟಿ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೋ. ಇದನ್ ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ಅಕಸ್ಮಾತ್ ಕೈ ಜಾರ್ ಬಿದ್ದೋಗಿದ್ರೆ ಹೊಡೆದು 2-3 ಚೂರಾಗ್ತಿತ್ತು. ಈಗ ನೋಡಿದ್ರೆ ಪೂರ್ತಿ ಚೂರ್ ಚೂರಾಗಿ ಮಣ್ಣಾಗೋಗಿದೆ. ನಾನು ನಿಮಗ್ ನೆನ್ನೆನೆ ಹೇಳ್ದೆ, ಈ ಕೆಲ್ಸನ ಬೇರೆಯವ್ರ ಕೈಲಿ ಮಾಡ್ಸೋದ್ ಬೇಡ, ಮಾಡೋರ್ ಮಾಡಿದ್ರೇನೆ ಚಂದ ಅಂತ. ಆದ್ರೆ ನೀವೇ ನನ್ ಮಾತ್ ಕೇಳಲಿಲ್ಲ. ಆಂಟಿ, ನೀವು ತುಂಬಾ ಓವರ್ ಮಾತಾಡ್ತಿದ್ದೀರಾ. ಏನು ಓವರ್ ಆಗಿ ಮಾತಾಡ್ತಾ ಇದ್ದೀನಿ? ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಯಾವತ್ತೂ ಹೀಗಾಗಿರ್ಲಿಲ್ಲ. ದೇವ್ರ ಮೂರ್ತಿ ವಿಷಯದಲ್ಲಿ ಹೀಗಾಗಿದೆ ಅಂದ್ರೆ ಇದು ಖಂಡಿತವಾಗ್ಲೂ ಅಪಶಕುನಾನೇ. ಪುಷ್ಪಕ್, ಆಂಟಿಗೆ ಹೇಳ್ಬಿಡು. ಮಾಮ್ ಪ್ಲೀಸ್. ಸೌಪರ್ಣಿಕಾ, ಏನೋ ಗೊತ್ತಿಲ್ಲದೆ ಆಗೋಗಿರ್ಬೋದು, ಅದಕ್ಕೆ ಈ ಥರ ಮಾತಾಡೋದು ಚೆನ್ನಾಗಿರಲ್ಲ. ಇವ್ರಿಲ್ಲಿ ಬಂದಿರೋದೇ ನಮಗೆ ಅವಮಾನ ಮಾಡಬೇಕು ಅಂತ ನಂಗೆ ಅನಿಸ್ತಾ ಇದೆ. ಪ್ರತಿಯೊಂದು ವಿಷಯದಲ್ಲೂ ಕೊಂಕು ಮಾತಾಡ್ಕೊಂಡು ಎಲ್ಲರ ಮನ್ಸ್ಗೂ ನೋವು ಮಾಡ್ತಾ ಇದ್ದಾರೆ. ಅಲ್ಲ, ಈ ಥರ ಚೀಪಾಗಿ ಬಿಹೇವ್ ಮಾಡೋಕ್ಕೆ ನಿಮ್ಗೇನು ಅನಿಸ್ತಾ ಇಲ್ವಾ? ತಾಂಡವ್, ಏನ್ ಮಾತಾಡ್ತಾ ಇದೆಯಾ? ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಯಾರ ಹತ್ರ ಮಾತಾಡ್ತಿದ್ದೀನೋ? ನಿಮ್ಮ ಮಾಮ ಹತ್ರನೇ ಮಾತಾಡ್ತಾ ಇದ್ದೀನಿ. ದೊಡ್ಡವ್ರು ಇವರು. ಈ ಥರ ಚಿಕ್ಕ ಚಿಕ್ಕ ವಿಷಯದಲ್ಲೂ ಅವ್ರ ಮೂಗು ತೋರಿಸಿ ಎಲ್ಲರ ಮನ್ಸಿಗೂ ನೋವು ಮಾಡ್ತಾ ಇದ್ದಾರೆ. ಅದರ್ಥ ಆಗ್ತಾ ಇಲ್ವಾ? ತಾಂಡವ್ ಅವರೇ, ಪ್ಲೀಸ್ ಬೇಡ. ಈ ಥರ ಪುಷ್ಪಕ್ ಅವ್ರ ಬಗ್ಗೆ, ಪುಷ್ಪಕ್ ಅವ್ರ ಫ್ಯಾಮಿಲಿ ಅವ್ರ ಬಗ್ಗೆ ಚಿಪ್ ಆಗಿ ಮಾತಾಡಬೇಡಿ. ತಾಂಡವ್ ಸರ್, ಅದು ಹಾಗಲ್ಲ. ನೀವು ಸುಮ್ಮನಿರಿ. ನೀವು ಸರ್, ನಾನು ಹೇಳ್ತೀನಿ. ಸರ್, ದುರ್ಗಾ ಎದ್ದೇಳು. ನೋಡಿ, ನಿಮ್ಗೆ ದುರ್ಗಾ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂತ ನಿಮಗೆ ಬೇಜಾರಿರ್ಬೋದು. ಹಾಗಂತ ಏನೇನೋ ಮಾತಾಡ್ಬೇಡಿ ಸರ್. ಏನೇನೋ ಮಾತಾಡ್ತಿರೋದು ನಾನಲ್ಲ, ಅವ್ರಿಗೆ ಹೇಳಿ. ಇವ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ಪರಿಸ್ಥಿತಿನ ಹೇಗೆ ನಿಭಾಯಿಸ್ಬೇಕು ಅಂತ ಇವ್ರಿಗೆ ಅರ್ಥ ಮಾಡ್ಸಕ್ಕಾಗಲ್ಲ. ತಾಂಡವ್, ನೀನ್ ಸ್ವಲ್ಪ ಕೂಲ್ ಆಗು. ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಕೂತ್ ತೀರ್ಮಾನ ಮಾಡೋಣ. ಏನ ಕೂತಿ ತೀರ್ಮಾನ ಮಾಡ್ಬೇಕಾ? ಏನ್ ತೀರ್ಮಾನ ಮಾಡ್ತೀಯಾ? ಲೋ, ನಿಂಗೆ ಅರ್ಥ ಆಗ್ತಾ ಇಲ್ವಾ? ಹೊಡೆದೋಗಿರೋ ಮೂರ್ತಿನ ಮತ್ತೆ ವಾಪಸ್ ತಂದ್ಕೊಡಕ್ಕಾಗುತ್ತಾ? ಒಡೆದಿದ್ದೆ ಅವರು, ಮತ್ತದನ್ನ ರೆಡಿ ಮಾಡಿಸಿ ಹೆಂಗ್ ಕೊಡಕ್ಕಾಗತ್ತೆ? ಆಂಟಿ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ ಪ್ರಕಾರ ಮೂರ್ತಿನ ನಾವು ಹೊಡೆದಾಕಿದೀವ? ಅಮ್ಮ, ಅವರೇನೋ ಕೋಪದಲ್ಲಿ ಮಾತಾಡ್ತಿದ್ದಾರೆ. ನೀವು ತಪ್ಪು ಮಾಡಿದ್ದು ಅವರೇನೆ, ಅದನ್ನ ಹೇಳ್ತಾ ಇದ್ದೀನಿ ನಾನು. ಹೌದು, ತಪ್ಪು ಮಾಡಿದ್ ನಾವೇ. ಈ ಕೆಲ್ಸನ ನನ್ ಸೊಸೆ ಆಗೋಳ್ ಕೈಲಿ ಮಾಡ್ಸಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು. ಎಲ್ಲಿಂದಾನೋ ಬಂದವಳ ಕೈಲಿ ಮಾಡ್ಸಿದ್ವಲ್ಲ, ಅದಕ್ಕೆ ಹೀಗಾಗಿದ್ದು. ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಾ? ಹೇಯ್ ತಾಂಡವ್, ಏನ್ ಮಾಡ್ತಾ ಇದ್ಯೋ? ಯಾರ ಮೇಲೆ ಕೈ ಮಾಡ್ತಾ ಇದ್ಯಾ? ಹೇಯ್, ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ ಅವ್ರು ಯಾರು? ಅವ್ರಿಗೇನ್ ರೈಟ್ಸ್ ಇದೆ? ಮಾತಾಡ್ಕೂಡ್ದು. ತಾಂಡವ್, ಸ್ವಲ್ಪ ಸಮಾಧಾನವಾಗಿರು. ನೋಡ್ ತಾಂಡವ್, ಆಂಟಿ ಸುಮ್ನೆ ನನ್ ಮೇಲೆ ಬ್ಲೇಮ್ ಹಾಕ್ತಾ ಇದ್ದಾರೆ. ಅವ್ರ ಹತ್ರ ಪ್ರೂಫ್ ಅಂತಿದ್ರೆ ಮುಂದೆ ಇಟ್ಟು ಮಾತಾಡಕ್ ಹೇಳು. ಸಾಕ್ಷಿ ತಾನೆ ತರ್ತೀನಿರು. ಮಧುಮಿತಾ, ಯಾರ್ದು ಈ ಶರ್ಟು? ಈ ಟೀ ಶರ್ಟ್ ಇಲ್ಲಿರೋರ್ದೇ ಆಗಿದೆ. ಅದ್ ಯಾರ್ದು ಅಂತ ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಇದು ನನ್ನ ಶರ್ಟ್. ನೋಡಿದ್ರ ಅವನೇ ಒಪ್ಕೊಂಡ.
ಮೇಡಮ್, ಈ ಶರ್ಟ್ ಧ್ರುವೋರ್ದು ಒಂದ್ ಮಾತ್ರಕ್ಕೆ ಮೂರ್ತಿನ ಅವರೇ ಹೊಡೆದಿದ್ದಾರೆ ಅಂತ ಹೇಗೆ ಹೇಳ್ತೀರಾ? ಅದ್ರ ಬಣ್ಣ ಆಗಿದ್ರೆ ಅದನ್ನ ಅವರೇ ಹೊಡೆದಿದ್ದಾರೆ ಅಂತ ಕಣ್ಣಾರೆ ನೋಡಿರೋ ತರ ಹೇಳ್ತಿದಿರಲ್ವಾ, ಹೇಗೆ?